ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಪಕ್ಕಕ್ಕೆ ಒಂದು ಗಂಟಿ ಸಿಂಬಲ್ ಕಾಣ್ತೈತ್ರಿ, ಅದನ್ನು ಒತ್ತಿರಿ. ಅದು ಒತ್ತಿದಾದ್ಮೇಲೆ ಆಲ್ ಆಪ್ಷನ್ ಅಂತ ಬರ್ತೈತಿ, ಅದನ್ನು ಒತ್ತಿರಿ. ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ಒಂದೂ ಬಿಡದ ನಿಮ್ಗೆ ಮೊದಲು ಬಂದು ಸೇರ್ತಾವ್ರಿ. ಎಲ್ಲರ್ಕಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ. ಮಾಡ್ಕೊಂಡಿರೋದಿಲ್ರಿ? ಬರ್ರಿ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದ್ರೆ, ಮೊದಲಿಗೆ ಹೇಳಿಬಿಡ್ರಿ ನೀವು ಪಾಕೆಟ್ ಹಾಲಿಗೆ ಗುಡ್ ಬಾಯ್ ಅಂತ. ಮನೆಯಲ್ಲೇ ಯಾವ ರೀತಿಯಾಗಿ ನಾವು ಆರೋಗ್ಯಕರವಾಗಿರುವಂಥ, ರುಚಿಯಾಗಿರುವಂಥ, ಅಷ್ಟೇ ಹೆಲ್ತಿಯಾಗಿರುವಂಥ, ಕುಡಿತಾ ಇದ್ರೆ ಕುಡಿತಾನೇ ಇರಬೇಕು ಅನ್ನುವಂಥ ಈ ಹಾಲನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಲು ಬೇಕಂದ್ರೆ ನಾವು ಶಾಪಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮಕ್ಕಳನ್ನು ಕಳಿಸೋ ಅವಶ್ಯಕತೆ ಇಲ್ಲ. ಮಕ್ಕಳ ದಾರಿಯಲ್ಲಿ ಏನಾಯ್ತು ಏನೋ ಅನ್ನೋ ಟೆನ್ಷನ್ ಕೂಡ ಬೇಡ ಬಂಧುಗಳೇ. ಇವತ್ತು ನಾವು ಮನೆಯಲ್ಲಿ ಯಾವಾಗ ಬೇಕು ಅಂದ್ರೆ ಅವಾಗ ದಿಢೀರಾಗಿ ಹಾಲನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಮಾಡೋದು, ರುಚಿಯಾಗಿರುತ್ತೆ. ಸರಳವಾಗಿ ಮಾಡೋ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬಂಧುಗಳೇ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇವತ್ತು ಯಾರು ವಿಸಿಟ್ ಕೊಟ್ಟಿದ್ದೀರಾ, ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬಂಧು ಸರ್ಕಲ್ಗೆ ಶೇರ್ ಮಾಡ್ರಿ. ತುಂಬ ಅಂದರೆ ತುಂಬ ಸರಳವಾಗಿ ಮಾಡುವಂಥ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. 5 ದಿವಸದಿಂದ ನಾನು ರೆಸಿಪಿಯನ್ನು ಹಾಕಿರಲಿಲ್ಲ. ಮೊಬೈಲ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ರೆಸಿಪಿ ಬಿಡೋಕೆ ಆಗಿಲ್ಲ ಬಂಧುಗಳೇ. ಇವತ್ತು ಈ ಹಾಲನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡ್ರಿ, ನಾವು ಈ ಹಾಲು ರೆಡಿ ಮಾಡಲಿಕ್ಕೆ ಪಾಪ್ಕಾರ್ನ್, ಇದಕ್ಕೆ ಗೋವಿನ ಜೋಳ ಅಂತಾರೆ, ಮೆಕ್ಕೆಜೋಳ ಕೂಡ ಅಂತಾರೆ ಬಂಧುಗಳೇ. ನೋಡ್ರಿ, ಇದು ಸ್ವಲ್ಪ ಅಲ್ಲಲ್ಲ ಮುದುರ್ದಂಗೆ ಇದೆ ಅಲ್ವಾ ಬಂಧುಗಳೇ. ಒಂದೇ ಸಾರಿ ನಾನು 4-5 ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಆದರೆ ಇಷ್ಟು ಒಂದೇ ಸಾರಿ ನಾನು ಮಾಡಲ್ಲ. ಈಗ ನೋಡ್ರಿ, ಆಲ್ರೆಡಿ ನಾನು 4 ದಿವಸ ಈ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡಿದ್ದೀನಿ. ನಾ ತೋರಿಸ್ಬೇಕಂದ್ರೆ ನನ್ನ ಮೊಬೈಲ್ ಸರಿ ಇರಲಿಲ್ಲ, ಇವತ್ತು ಸರಿಯಾಗಿದೆ. ಅದಕ್ಕೋಸ್ಕರ ನಾನು ಈ ಹಾಲು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಪ್ರತಿದಿನ ನಾನು ಇದೇ ಹಾಲಿನಿಂದನೇ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಬಂಧುಗಳೇ. ಈಗ ನೋಡ್ರಿ, ನಾನು 4 ದಿವಸ ಮಾಡ್ಕೊಂಡಿದ್ದೀನಿ. ಇದು 5ನೇ ದಿವಸ. ಒಂದು 8 ಲೈನ್ ಇದೆ. ಸರಿಸುಮಾರಾಗಿ 1 ರಿಂದ 1.5 ಇಂಚ್ ಅಷ್ಟೇ ಇರೋದಿದು. ಇಲ್ಲಿ ನೋಡ್ರಿ, ಒತ್ತಿದ್ರೆ ಹೇಗೆ ಹಾಲು ಬರ್ತಾ ಇದೆ ನೋಡ್ರಿ. ಅದರಲ್ಲಿಂದ ಮೆತ್ತಗಾಗಬೇಕು ಅದು. ನಮ್ಮದು ನೀರಲ್ಲಿ ಹಾಕಿ 1 ದಿವಸ ಎಲ್ಲ ನಾವು ನೆನಿಟ್ರೆ ಮೆತ್ತಗಾಗುತ್ತೆ. ಇಲ್ಲ ಫ್ರೆಶ್ ಇರೋದಾದರೆ 1 ಅವರ್ನಲ್ಲೇ ನಮಗೇನಾಗುತ್ತೆ, ಮೆತ್ತಗಾಗುತ್ತೆ ಬಂಧುಗಳೇ. ನೋಡ್ರಿ, ಇಷ್ಟು ಮೆತ್ತಗಿರ್ಬೇಕು ನಮಗದು, ಅಂದರೆ ನಮಗೆ ಹಾಲು ಅದರಿಂದ ಸರಿಯಾಗಿ ಬರುತ್ತೆ. ಈಗ ನಾವು ತಕ್ಕೊಂಡಿರುವಂಥ ಈ ಪಾಪ್ಕಾರ್ನ್, ಈ ಜೋಳ ಇದೆ ಅಲ್ವಾ ಬಂಧುಗಳೇ, 1 ಮುಷ್ಟಿ ಇದೆ. ಈ 1 ಮುಷ್ಟಿ ಜೋಳನ ನಾನು ನೀರು ಹಾಕಿ 2 ಸಾರಿ ನೀಟಾಗಿ ತೊಳ್ಕೊಂಡು ಬಂದೆ. ಈ ತೊಳೆದಿರುವಂಥ ಈ ಪಾಪ್ಕಾರ್ನನ್ನು, ಮೆಕ್ಕೆಜೋಳನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಈಗ ಎಷ್ಟು ನಮ್ಮ ಜೋಳ ಇತ್ತಲ್ವಾ, ಅಷ್ಟೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡು ನೋಡ್ರಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡ್ಬಂದಾಯಿತು. ಇದನ್ನ ಇವಾಗ ಸಣ್ಣ ಇರುವ ಹೋಲಿನ ಜಲ್ಲಡಿಯಲ್ಲಿ ಇದನ್ನು ಸೋದಿಸ್ಕೋಬೇಕು ಬಂಧುಗಳೇ. ಅಂದರೆ ನಮಗೇನಾಗುತ್ತೆ, ಬರೀ ಹಾಲು ಅನ್ನೋದು ಬೀಳುತ್ತೆ. ದಪ್ಪ ಜಲ್ಲಡಿ ಇತ್ತು ಅಂತಂದರೆ ಅದರಲ್ಲಿರುವಂಥ ಈ ಜೋಳದ ದಪ್ಪದ ಏನಿರುತ್ತಲ್ವ, ಅದು ಕೂಡ ಕೆಳಗಡೆ ಇಳುತ್ತೆ. ಆದಷ್ಟು ನೀವು ಸಣ್ಣ ಹೋಲಿರುವಂಥ ಜಲ್ಲಡಿಯನ್ನು ತಗೊಳ್ಳಿ, ಇಲ್ಲ ಬಟ್ಟೆಯಿಂದ ಕೂಡ ನೀವು ಇದನ್ನು ಸೋಸ್ಕೋಬಹುದು. ಇದು ನೋಡ್ರಿ, ಎಲ್ಲನೂ ನಾವು ಹಿಂಗೆ ಒತ್ತಿ ತಕ್ಕೊಂಡ್ವಿ. ಇದರಲ್ಲಿರುವಂಥ ಹಾಲೆಲ್ಲ ಕಂಪ್ಲೀಟಾಗಿ ಹೊರಗಡೆ ಬಂತು. ಇದನ್ನ ಇವಾಗ ಮತ್ತೊಂದು ಸಾರಿ, ಈಗ ನೋಡ್ರಿ ಎಷ್ಟು ಗಟ್ಟಿಗಿರುವಂಥ ಹಾಲು ಬಂದಿದೆ ನಮಗೆ. ಇದರಲ್ಲಿ ಇದನ್ನು ಇನ್ನೊಂದು ಸಾರಿ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದೆ. ಅದನ್ನಿವಾಗ ಸೋಸ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ಅದರಲ್ಲಿನ ಹಾಲು ಕಂಪ್ಲೀಟಾಗಿ ಖಾಲಿ ಆಗಬೇಕು ಬಂಧುಗಳೇ. ಅಲ್ಲಿವರೆಗೆ ನಾವು ಇದನ್ನು ಇದೇ ಪ್ರೊಸೀಜರ್ನಲ್ಲೇ ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ನೀರು ಹಾಕಬೇಕು, ಸೋಸ್ಕೋಬೇಕು. ನೋಡ್ರಿ ಎಷ್ಟು ಗಟ್ಟಿಗಿದೆ ನಮ್ಮ ಹಾಲು. ಇದರಲ್ಲಿನ ಹಾಲಿನ ಅಂಶ ಇದೆ ಬಂಧುಗಳೇ. ನಾನು ಇನ್ನೊಂದು ಸಾರಿ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ 3 ಸಾರಿ ನಾನು ಇದನ್ನು ಇದೇ ಪ್ರೊಸೀಜರ್ನಲ್ಲಿ ರೆಡಿ ಮಾಡ್ಕೊಂಡು, ಹಾಲಿರೋ ಇಷ್ಟು ಗಟ್ಟಿಗಿದೆ, ಇಷ್ಟಿದೆ ಬಂಧುಗಳೇ. ನೋಡಿದ್ರಲ್ವಾ, ಒಂದೇ ಮುಷ್ಟಿಯಿಂದ ನಾವು ತಯಾರಿಸಿದಂಥ ಈ ಪಾಪ್ಕಾರ್ನಿಂದ ಇಷ್ಟೊಂದು ಹಾಲು ರೆಡಿ ಆಯಿತು ನಮಗೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಿಮಗಿನ್ನ ನೀರು ಬೇಕು ಅಂದರೆ ಇನ್ನೊಂದು ಸಲ ಕೂಡ ನೀವು ಮಾಡ್ಕೋಬಹುದು. ಜಾಸ್ತಿ ಗಟ್ಟಿಗೆ ಬೇಕು ನಿಮಗೆ ಇನ್ನೂ ಹಾಲು ಅಂದರೆ 2 ಸರಕ್ಕೆ ಕೂಡ ನೀವು ಮಾಡ್ಕೋಬಹುದು ಬಂಧುಗಳೇ. ಈಗ ನೋಡ್ರಿ, 1 ಗಂಟೆ ಮುಂಚಿತವಾಗಿ ನಾನಿಲ್ಲೇ
ಬಾದಾಮಿಯನ್ನು ಬಿಸಿ ನೀರಿನಲ್ಲಿ ನೆನೆ ಇಟ್ಟಿದ್ದೆ. ಅದು ಕಂಪ್ಲೀಟ್ ಆಗಿ ಇವಾಗ ಚೆನ್ನಾಗಿ ನೆಂದಿದೆ. ಸಿಪ್ಪೆ ಕೂಡ ಈಸಿಯಾಗಿ ಬರ್ತಾ ಇದೆ ನೋಡಿ. ನಾವು ಫಾಸ್ಟ್ ಮಾಡಿದ್ರೆ ಹೊರಗಡೆ ಜಿಗಿತೆ ಹೋಗುತ್ತೆ ಬಂದರೆ ಕೈಯನ್ನು ಅಡ್ಡಿಟ್ಟು ಸಿಪ್ಪೆನ ನೀಟಾಗಿ ತಕ್ಕೊಡ್ರಿ. ಇವಾಗ 10 ಬಾದಾಮಿ ಸಿಪ್ಪೆನ ತಕ್ಕೊಂಡಾಯ್ತು. ಈಗ ನೋಡ್ರಿ 12-13 ಗೋಡಂಬಿನ ಎಟ್ ಎ ಟೈಮ್ ಅದೇ ಟೈಮ್ಗೆ ನಾನು ಇದನ್ನು ಬಿಸಿನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ. 2 ಉತ್ತತ್ತಿಯನ್ನು ಕೂಡ ಬಿಸಿನೀರಲ್ಲೇ ನೀರು ಹಾಕಿ ಇಟ್ಟಿದ್ದೆ ಬಂಧುಗಳೇ. ಈ 3 1 ಗಂಟೆ ಮುಂಚೆ. ಇದು ನೋಡ್ರಿ ಸ್ವಲ್ಪ ಗಟ್ಟಿಗಿದೆ, ಇನ್ನು ನೆನಿಬೇಕಿದು ಉತ್ತತ್ತಿ ನೆನೆಯಲಿಕ್ಕೆ ಒಂದೊಂದು ಸಾರಿ ಕೆಲವೊಂದು ಟೈಮ್ ತಗೊಳುತ್ತೆ. ಇದು ಇನ್ನೂ ಗಟ್ಟಿಗಿದೆ, ಆದರೂ ಕೂಡ ಏನು ತೊಂದರೆ ಏನಿಲ್ಲ. ನಾವು ಸ್ವಲ್ಪ ತರಿಯಾಗಿ ನಾವು ಇದನ್ನು ಮಾಡ್ಕೋತಿರೋದ್ರಿಂದ ಸ್ವಲ್ಪ ಗಟ್ಟಿಗಿದ್ರೂ ಏನೂ ತೊಂದರೆ ಆಗಲ್ಲ. ಇವಾಗ ನೋಡ್ರಿ ಬೀಜ ತಕ್ಕೊಂಡಾಯ್ತು. ಈಗ ಇದರಲ್ಲಿರೋದನ್ನು ಕೂಡ ತಗೊಂಡ್ಬಿಡೋಣ. ಇದು ನೋಡ್ರಿ ಚೆನ್ನಾಗಿ ನೆಂದಿದೆ, ಆರಾಮಾಗಿ ಬೀಜ ಬಂತು ನಮಗೆ. ಕೆಲವೊಂದು ಜಲ್ದಿ ನೆನೆಯುತ್ತೆ, ಕೆಲವೊಂದು ಲೇಟಾಗಿ ನೆನೆಯುತ್ತೆ. ನಾನು ಹಾಕಿರೋದು 2 ಉತ್ತತ್ತಿ, ಒಂದು ಬೇಗನೆ ನೆಂದಿದೆ, ಒಂದು ಇನ್ನು ನೆನಿಬೇಕು. ಈಗೆಲ್ಲ ನೆಂದಿರುವಂಥ ಸಾಮಗ್ರಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ತೇನೆ. ಮೊದಲಿಗೆ ಹಾಗೆ ನಾವು ಇದನ್ನು ರುಬ್ಕೊಂಬರೋಣ ತರಿಯಾಗಿ. ಈ ನೀರನ್ನು ಚೆಲ್ಲಲಿಕ್ಕೆ ಹೋಗಬೇಡಿ. ಈಗ ನೋಡ್ರಿ ನಾವು ಗ್ರೈಂಡ್ ಮಾಡ್ಕೊಂಡಿವಲ್ವ, ಅದರಲ್ಲೇ ನೀರನ್ನು ನಮ್ಮ ಬಾದಾಮಿ ಉತ್ತತ್ತಿ ನೀರಿರ್ತಲ್ಲ ಆ ಬಾದಾಮಿ ಉತ್ತತ್ತಿ ನೀರನ್ನು ಹಾಕಿ ನಾನು ರುಬ್ಕೊಂಡು ಬಂದಿದ್ದೀನಿ. ಈ ರುಬ್ಬಿರುವಂಥ ಈ ಮಿಶ್ರಣ ಈ ಥರ ತರಿ ಇರಬೇಕು, ನುಣ್ಣಗೆ ಹಿಟ್ಟಿನ ಗತೆ ಇರಬಾರ್ದು. ಈಗ ಇನ್ನೊಂದು ಸ್ವಲ್ಪ ನೀರಿದೆ ಬಂಧುಗಳೇ, ಅದೇ ನೀರನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ, ಮಿಕ್ಸಿ ಜಾರ್ಗೆ ತುಂಬಾ ಇದೆ, ಅದನ್ನು ಕೂಡ ಅದೇ ಗ್ಲಾಸ್ಗೆ ಹಾಕ್ಕೊಂಡೆ. ನೋಡ್ರಿ ಸರಿ ಸುಮಾರಾಗಿ ನಮಗೆ ನೋಡ್ರಿ 1 ಗ್ಲಾಸಿನಷ್ಟು ನಮ್ಮ ಗೋಡಂಬಿ ಬಾದಾಮಿ ಉತ್ತತ್ತಿಯ ಹಾಲು ರೆಡಿ ಆಯಿತು. ನೋಡಿದ್ರಲ್ವಾ, ನೋಡ್ರಿ ಎಷ್ಟು ಗಟ್ಟಿಗಿದೆ ಈ ಹಾಲು ಕೂಡ, ಎಷ್ಟು ತರಿಯಾಗಿದೆ. ನಾವು ತಗೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಆದರೂ ಕೂಡ ಹಾಲು ಮಾತ್ರ ತುಂಬ ಗಟ್ಟಿಗಿದೆ. ಇವಾಗ ಗ್ಯಾಸ್ ಹಚ್ಚಿ ಈ ಹಾಲು ತಗೊಂಡಿದ್ವಲ್ವ ನಾವು ಪಾಪ್ಕಾರ್ನಿಂದ, ಅದನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡೆ. ಈಗ ಉತ್ತತ್ತಿ ಬೀಜ ಇತ್ತಲ್ವ, ಅದು ಕೂಡ ಬಿಸಾಕಕ್ಕೆ ಹೋಗಬೇಡಿ. ಗ್ಯಾಸ್ ಸ್ಟವ್ ಸ್ಟ್ಯಾಂಡಿನ ಕೆಳಗಡೆ ಒಂದು ಪ್ಲೇಟ್ ಇರುತ್ತೆ, ಆ ಪ್ಲೇಟ್ನಲ್ಲಿ ಈ ಉತ್ತತ್ತಿ ಬೀಜನ ಇಟ್ಟರೆ ಮೇಲೆ ನಮ್ಮ ಅಡುಗೆ ಆಗ್ತಾ ಇರುತ್ತೆ, ಕೆಳಗಡೆಗೆ ನಮ್ಮ ಉತ್ತತ್ತಿ ಕೂಡ ಹುರಿಯುತ್ತೆ ಬಂದಗಳೇ. ನಾವು ಹುರಿಯೋ ಅವಶ್ಯಕತೆ ಇಲ್ಲ, ಸಪ್ರೇಟಾಗಿ ಅದಕ್ಕೆ ಅದೇ ಫ್ರೈ ಆಗ್ತಾ ಇರುತ್ತೆ. ಊಟ ಆದ ನಂತರ ಅಡಿಕೆ ಬದಲಾಗಿ ಇದನ್ನು ತಿನ್ಬಹುದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡ್ರಿ ಹಾಲನ್ನು ನಾವು ಕೈ ಬಿಡದೆ ಹಿಂಗೆ ಕೈಯಾಡಿಸ್ಬೇಕು, ಇಲ್ಲ ಅಂದರೆ ಉಕ್ಕಿ ಹೋಗ್ಬಿಡುತ್ತೆ. ಸೇಮ್ ಹಾಲು ಇದ್ದಂಗೆ, ನಾವು ಹಾಲು ಯಾವ ಥರ ಆಗಿ ಉಕ್ಕು ಬರುತ್ತೆ, ಇದು ಕೂಡ ಅದೇ ಥರನಾಗಿ ಉಕ್ಕು ಬರುತ್ತೆ. ಕಲರ್ ಕೂಡ ನೋಡ್ರಿ ಯಾವ ಥರ ಇದೆ ಅಂತ. ಚೆನ್ನಾಗಿ ಕುದ್ದಾಯ್ತು. ಅದರಲ್ಲಿ ನಾವು ತಕ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ಉತ್ತತ್ತಿಯ ಹಾಲನ್ನು ಹಾಕಿ ನೀಟಾಗಿ ಇದನ್ನು ಕುದಿಸ್ಬೇಕು. ಇದರಲ್ಲಿ ನಮಗೆ ಎಷ್ಟು ಸ್ವೀಟ್ ಬೇಕನ್ನೋದು ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ, ನಿಮಗೆ ಎಷ್ಟು ಬೇಕನ್ನೋದು ನೋಡಿಕೊಂಡು. ನಾನಿಷ್ಟು ಒಂದೇ ಒಂದು ಕಣ್ಣಿಯಷ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ನೋಡ್ರಿ ಒಂದೇ ಒಂದು ಮುಷ್ಟಿ ಪಾಪ್ಕಾರ್ನಿಂದ ಮನೆ ಮಂದಿಗೆಲ್ಲ ಆಗುತ್ತೆ ಬಂಧುಗಳೇ. ಎಷ್ಟೊಂದು ಹಣ ಉಳಿತಾಯ ಅಲ್ವಾ. 38 ರೂಪಾಯಿ ಪಾಕಿಟ್ ಹಾಲಿದೆ ಬಂಧುಗಳೇ. ಆ 38 ರೂಪಾಯಿ ಪ್ರತಿದಿನ ನಾವು ಉಳಿತಾಯ ಮಾಡಿದರೆ, ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ವ, ಹಾಗೆ ಪ್ರತಿದಿನ 38 ರೂಪಾಯಿ ಉಳಿತಾಯದಿಂದ ಒಂದು ಬಿಲ್ಡಿಂಗೇ ಕಟ್ಟಬಹುದು. ನೋಡಿದ್ರಲ್ವ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ. ಹಾಗೆ ನಾವು ಚೆನ್ನಾಗಿ ಕುದ್ದಾದ ನಂತರ ಅದರಲ್ಲಿ 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೋಡ್ರಿ ನಿಮ್ಗೆ ಎಷ್ಟು ಗಟ್ಟಿಗಿದೆ ಅಂತ ಹಾಲು. ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀವು ಇದರಲ್ಲಿ ನೀರು ಬೇಕು ನಿಮಗೆ, ಇನ್ನು ತೆಳು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಪಾಪ್ಕಾರ್ನ ಇನ್ನೊಂದು ಸಾರಿ ನೀವು ಗ್ರೈಂಡ್ ಮಾಡಿಕೊಂಡು ನೀರನ್ನು ತಕ್ಕೊಂಡು ಆ್ಯಡ್ ಮಾಡ್ಕೋಬಹುದು ಬಂದರೆ. ನಮ್ಗೆ ಸ್ವಲ್ಪ ಗಟ್ಟಿಗೆ ಇರಬೇಕು, ಹಾಗಾಗಿ ನಾನು ಈ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಬಂಧುಗಳೇ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಇಂಥ ಹಾಲು ಬೇರೆಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಸಿಗುತ್ತಾ? ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ಇವಾಗ ನಾನು 2 ಕಪ್ಪಿಗೆ ಹಾಕಿದ್ದೀನಿ, ಅದು ಕಪ್ ಕೂಡ ನಮ್ಮ ದೊಡ್ಡ ಕಪ್ ಇದೆ, ಆದರೂ ಇನ್ನೂ ಅದರಷ್ಟಿದೆ ಬಂಧುಗಳೇ. ಆರಾಮಾಗಿ ಮನೆ ಮಂದಿಗೆಲ್ಲ ನಾವು ಒಂದೇ ಮುಷ್ಟಿ ಪಾಪ್ಕಾರ್ನಿಂದ ಆರೋಗ್ಯಕರವಾಗಿರುವಂಥ, ಹೆಲ್ತಿ ಆಗಿರುವಂಥ, ರುಚಿಯಾಗಿರುವಂಥ ಹಾಲನ್ನು ಬೆಳಿಗ್ಗೆ ನಾವು ಮಾಡ್ಕೊಂಡು ಕುಡಿದ್ರೆ ಇದಕ್ಕಿಂತ ಆರೋಗ್ಯ ಇನ್ಯಾವುದಿದೆ ಬಂಧುಗಳೇ. ಇಲ್ಲಿ ನೋಡ್ರಿ ನಾನು 2 ಕಪ್ಪಿಗೆ ಹಾಕಿದ್ದೀನಿ, ಹಾಗೆ 1 ಗ್ಲಾಸ್ ತುಂಬ ಹಾಕಿದ್ದೀನಿ. ಇನ್ನೂ ಹಾಲಿದೆ, ಸಖತ್ತಾಗಿದೆ ಬಂಧುಗಳೇ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ನಾವು ಹಾಲು ಬೇಕಂದ್ರೆ ಇವಾಗ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಮಕ್ಕಳನ್ನು ಕಳಿಸೋ ಅವಶ್ಯಕತೆ ಇಲ್ಲ. ಪಾಕೆಟ್ ಹಾಲಂತೂ ಬೇಡವೇ ಬೇಡ. ನೋಡಿದ್ರಲ್ವ ಯಾವ ರೀತಿ ಮಾಡ್ಬೇಕಂತ. ಸಖತ್ತಂದ್ರೆ ಸಖತ್ತಾಗಿದೆ ಬಂಧುಗಳೇ. ಟೇಸ್ಟ್ ಅಂತೂ ಹೇಳಿ ಮಾಡಿಸಿದ್ದು. ಪಾಪ್ಕಾರ್ನ್ ಅಂತೂ ಎಲ್ಲ ಕಡೆ ಸಿಗುತ್ತೆ. ಒಂದು 4-5 ಪಾಪ್ಕಾರ್ನ್ ತೊಗೊಂಡು ಇಟ್ಕೊಂಡ್ರೆ ಆಯಿತು ಬಂಧುಗಳೇ. ಇಡೀ ತಿಂಗಳೆಲ್ಲ ಆಗುತ್ತೆ ನಮಗೆ. ಒಂದು ತಿಂಗಳವರೆಗೆ ನಾವು 4-5 ಪಾಪ್ಕಾರ್ನ್ ಇಟ್ಕೊಂಡ್ಬಿಟ್ರೆ ತಿಂಗಳವರೆಗೆ ನಾವು ಹಾಲಿನ ಚಿಂತೆನೇ ಬೇಡ. ಈಗ ನೋಡ್ರಿ ನಂಗೆ ಕುಡಿತಾ ಇದ್ರೆ ಅದರಲ್ಲಿ ನಂಗೆ ನಡಕ
ಆ ಗೋಡಂಬಿ ಬಾದಾಮಿ ಉತ್ತತ್ತಿ ಪೀಸ್ ಸಿಗ್ತಾ ಇದೆಯಲ್ಲ ಬಂಧುಗಳೇ, ಆಹಾಹಾ ಏನು ರುಚಿ ಇದೆ ಬಂಧುಗಳೇ, ಅಮೃತ ಅಮೃತ. ಒಂದೇ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆರೋಗ್ಯಕರವಾಗಿರುವಂಥ ದಿನಾ ನಾವು ಪ್ರತಿದಿನ ಹಾಲು ಕುಡಿತಾ ಇದ್ದರೆ ಮಕ್ಕಳ ಬ್ರೈನ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ವಯಸ್ಸಾದವ್ರಿಗೆ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಆಗಿರುತ್ತೆ ಬಂಧುಗಳೇ. ಅವ್ರಿಗೆ ಪ್ರತಿದಿನ ಬೆಳಿಗ್ಗೆ ಒಂದೇ ಒಂದು ಸಾರಿ ಕೊಡಿ, ಆರಾಮಾಗಿ ತಮ್ಮ ಕೆಲಸ ತಾವು ಮಾಡ್ಕೋತಾರೆ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಆಗಲಿ ಅವ್ರ ಬ್ರೇನ್ ಅಂತ ಫುಲ್ಲು ಶಾರ್ಪ್ ಆಗುತ್ತೆ. ಎಲ್ಲರೂ ಕೂಡ ಕುಡಿಯಬಹುದು. ಇದನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಈಸಿ ಆಗಿರುವಂಥ, ಸರಳವಾಗಿ ಸುಲಭವಾಗಿ ಮಾಡುವಂಥ ಈ ಹಾಲನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡ್ರಿ, ತಪ್ಪದೆ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅಂತ ಅರ್ಥ ಆಯ್ತಲ್ವ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಬಂಧುಗಳೇ. ರುಚಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಡೌಟೇ ಇಲ್ಲ. ಟ್ರೈ ಮಾಡಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.